ಇವತ್ತಿನ ದಿವಸ ಬಹಳ ವಿಶೇಷವಾದ ದಿವಸ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಈ ಒಂದು ಹೋರಾಟದಲ್ಲಿ 60 ವರ್ಷದವರು ಇದ್ದೀವಿ, 70 ವರ್ಷದವರು ಇದ್ದೀವಿ, 80 ವರ್ಷದವರು ಇದ್ದೀವಿ. ಆದರೆ ಈಗ ನೋಡಿ, ನಾವು ಬಯಸೋದು ಇದನ್ನೇ, ಈ ಹೋರಾಟಗಳಲ್ಲಿ ಎಲ್ಲರೂ ಭಾಗಿಯಾಗಲಿ ಅಂತ ಹೇಳ್ಬಿಟ್ಟು ಯಾಕೆ ಹೇಳ್ತೀವಿ ಅಂತಂದರೆ, ನಮ್ಮ ಮುಂದಿನ ಪೀಳಿಗೆಯವರಿಗೆ ಹೋರಾಟ ಅನ್ನೋದು ಅರ್ಥ ಆಗಬೇಕು. ಈಗ ನೋಡ್ರಿ, ಈ ಮಗು ಎಷ್ಟು ವರ್ಷಪ್ಪ ನಿನಗೆ? ಜಸ್ಟ್ 2ನೇ ವರ್ಷ ಆದರೂ ಕೂಡ ಅವನು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾನೆ. ನಮ್ಮ ದೇಶಕ್ಕೆ ಎಲ್ಲರೂ ಕೂಡ ಗೊತ್ತಿದೆ ಸ್ನೇಹಿತರೆ, ಏನಂತಂದರೆ ಎಲ್ಲ ಬರೀ ವಂಶ ಪರಂಪರವಾಗಿ ನಮ್ಮ ದೇಶವನ್ನು ಆಳ್ತಾ ಬಂದಿದ್ದಾರೆ. ಯಾರಿಗೂ ಕೂಡ ಸ್ವಚ್ಛ ಮನುಷ್ಯರ್ತಕ್ಕಂಥ ಇದರ ಕೂಡ ನಮ್ಮ ದೇಶನ ಕೊಟ್ಟಿಲ್ಲ. ಆದರೆ ಇಂತಹ ವ್ಯಕ್ತಿಗಳು ಮುಂದಿನ ದಿವಸದಲ್ಲಿ ಇವನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೋದು, ಗೊತ್ತೇ ನಮ್ಗೆ ಯಾರು ಕೂಡ ಗೊತ್ತಿಲ್ಲ. ಅಂತಹ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ. ಸಾಮಾಜಿಕ ಕಳಕಳಿಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹೋರಾಟಗಳಿದ್ದರೆ ಇಂತಹ ಹುಡುಗರು ಕೂಡ ಒಂದು ನಮಗೂ ಕೂಡ ಪ್ರೇರಣೆ. ಇವರು ಹೇಳಬೇಕು ಅಂದರೆ ನಮ್ಮೆಲ್ಲರಿಗೂ ಕೂಡ ಈ ಹುಡುಗ ಇವತ್ತು ಒಂದು ಪ್ರೇರಣೆ ಮತ್ತು ಒಂದು ನಮಗೆ ಆತ್ಮಶಕ್ತಿಯನ್ನು, ಒಂದು ಸ್ಥೈರ್ಯವನ್ನು ತುಂಬಿದ್ದಾರೆ. ಸೊ ಹಾಗಾಗಿ ನಾವು ಇವರಿಗೆ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡಲೇಬೇಕು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ಎಲ್ಲರೂ ಕೂಡ, ಯುವಕರು ಎಸ್ಪೆಷಲಿ, ನಾವೆಲ್ಲರೂ ಕೂಡ ಏನು ನೋಡ್ತೀವಿ, ಎಲ್ಲರೂ ನೋಡ್ತಿರ್ಬೋದು, ಎಲ್ಲರೂ ಕೂಡ ನಾವು ಏಜ್ ಆದರಂಥವ್ರು. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಆದರೆ ಮುಂದಿನ ಸಮಾಜವನ್ನು ಕಟ್ಟತಕ್ಕಂಥದ್ದು ಮತ್ತು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಭಾಳ ಅಂದರೆ ಅವಶ್ಯಕವಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತೆಲ್ಲರೂ ಬರೀ ಯುವಕರು ಏನು ಮಾಡ್ತಾರೆ, ಬರೀ ಡ್ರಗ್ಸ್ ಕ್ರಿಯೇಟ್ ಆಗಿದ್ದಾರೆ. ನೆಕ್ಸ್ಟ್ ಅದಾದ ನಂತರ ಬರೀ ಈ IPL ಕ್ರಿಕೆಟ್ ಬೆಟ್ಟಿಂಗ್ ಅಂತೆ, ಆಮೇಲೆ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ, ಆಮೇಲೆ ಅಲ್ಲೋ ಕುತ್ಕೊಂಡು ಮದ್ಯಪಾನ ವ್ಯಸನಗಳಾಗಿದ್ದಾರೆ. ಇದೆಲ್ಲ ಆಗಬಾರ್ದು. ದಯವಿಟ್ಟು ಸರ್, ಒಂದು ನಿಮಿಷ ಸರ್, ದಯವಿಟ್ಟು ಹೊರಟ್ಬಿಡಿ, ಸುಮ್ಮನೆ ಹುಡುಗ ಮಾತಾಡ್ತಾ ಇಲ್ಲ ದಯವಿಟ್ಟು. ಯಾಕೆಂದರೆ ಭಾಳ ಅವ್ಯವಸ್ಥೆಗಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ಆಗೋದು ಬೇಡ. ಎಲ್ಲರೂ ಸೇರಿಕೊಂಡು ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಿ. ಥ್ಯಾಂಕ್ ಯು ಸರ್. ಭಾಗಿಯಾಗಿದ್ದೀವಿ. ಯಾತಕ್ಕಾಗಿ ಭಾಗಿಯಾಗಿದ್ದೀವಿ ಅಂದರೆ, ಇವತ್ತು 2016ರಲ್ಲಿ ಸಾಸಿವೆಹಳ್ಳಿ ಏತ ನೀರಾವರಿ ಗುದ್ಲಿ ಪೂಜೆ ಆಗಿ ಕಾಮಗಾರಿ ಚಾಲನೆ ಆಗಿದೆ. ಈ ತಿಂಗಳು 16ನೇ ತಾರೀಕು ಮೋಟ್ರು ಆನ್ ಮಾಡಿದರು. ಆದರೂ ಆನ್ ಮಾಡಿದ್ರು ಯಾವ ಕೆರೆಗಳಿಗೂ ಸಹ ನೀರು ತಲುಪಿಲ್ಲ. ಯಾಕೆ ತಲುಪಿಲ್ಲ ಅಂದರೆ ಕೆಲವು ದೋಷಗಳಿದ್ದಾವೆ. ಅದನ್ನು ನಾವು ರೈತರು ಸಹ ತಿಳ್ಕೊಂಡಿದ್ವಿ. ಇಂಥ ದೋಷಗಳಿರೋದ್ರಿಂದ ಕೆಲವು ದಿವಸ ಹಂತವಾಗಿ ಚಾಲನೆ ಮಾಡ್ತಾರೆ, ನೀರು ಹರಿಸ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ಆದರೂ ಈಗ ಸುಮಾರು 15 ದಿವಸ ಕಳೀತಾ ಬಂತು, ಆದರೂ ಯಾವ ಕೆರೆಗಳಿಗೂ ನೀರನ್ನು ಹರಿಸಿಲ್ಲ. ಯಾಕೆಂದರೆ ಇದು ಇವತ್ತು ಅಲ್ಲಿ ಇರೋಂಥ ಇಂಜಿನಿಯರ್ಸ್ ಆಗಿರ್ಬೋದು, ನಮ್ಮ ರಾಜಕಾರಣಿಗಳಾಗಿರ್ಬೋದು, ಇದಕ್ಕೆ ತಕ್ಷಣ ಗಮನ ಹರಿಸ್ಬೇಕು. ಈಗಾಗಲೇ ಸಾಕಷ್ಟು ಹೊಳೆಯಲ್ಲಿ ನೀರು ಹೋಗ್ತಾ ಇದೆ. ಸುಮಾರು ಇನ್ನು 2 ತಿಂಗಳು ಟೈಮ್ ಆದಮೇಲೆ ಹೊಳೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಆವಾಗ ಅವ್ರೇನಂತ ಹೇಳ್ತಾರೆ, ಮೋಟ್ರ್ ಆನ್ ಮಾಡಿರಿ, ಕೆರೆಗಳು ತುಂಬಿಲ್ಲ ಅಂದರೆ ಹೊಳೆಯಲ್ಲಿ ನೀರಿನ ಪ್ರಮಾಣ ಕಮ್ಮಿ ಇದೆ, ನಾವು ಮೋಟ್ರ್ ಆನ್ ಮಾಡೋಕ್ಕೆ 1 ಮೋಟ್ರ್ ಆನ್ ಮಾಡ್ತೀವಿ, 2-3 ಮೋಟ್ರ್ ಆನ್ ಮಾಡೋಕ್ಕೆ ನೀರಿನ ಪ್ರಮಾಣ ಕಮ್ಮಿ ಇದೆ, ಆಗೋದಿಲ್ಲ ಅಂತಂದು ನಿಲ್ಲಿಸ್ತಾರೆ. ಅವಾಗೇನಾಗುತ್ತೆ ಅಂದರೆ, ಇವತ್ತು ಈ ತಾಲ್ಲೂಕಿನಲ್ಲಿ ಎಷ್ಟೋ ಕೆರೆಗಳಿಗೆ ಒಂದನೇ ನೀರಿಲ್ಲ. ಜಾನುವಾರು ಸಂಖ್ಯೆ ತುಂಬ ಇದೆ. ರೈತರಿಗೆ ಇವತ್ತು ಕುಡಿಲಿಕ್ಕೆ ನೀರಿಲ್ಲ. ಎಲ್ಲೆಲ್ಲಿಂದಲೇ ಈ ಸರಿ ಪೈಪ್ ಲೈನ್ ಮಾಡಿ ಟ್ಯಾಕ್ಟ್ರಿಗಳಲ್ಲೆಲ್ಲ ನೀರು ತಂದು ನೀರು ಕುಡಿದಿದ್ದಾರೆ. ಅಂಥ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಸರ್ಕಾರ ತಕ್ಷಣವೇ ಗಮನ ಹರಿಸಿ ಈ ಏತ ನೀರಾವರಿ ಚಾಲನೆಯನ್ನು ಬೇಗ ಇದೆ. ನಾವು ಎಲ್ಲ ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಅಧ್ಯಕ್ಷರೇ, ಕರೆಂಟ್ ಬಿಲ್ ನಾವು ಕಟ್ಟಿಲ್ಲ, ಸರ್ಕಾರ ಕಟ್ಟಿಲ್ಲ, ಆದ್ದರಿಂದ ಕರೆಂಟು ಕಟ್ಟಾಗಿದೆ. ಅವರು ದುಡ್ಡು ತುಂಬಿದ ಮೇಲೆ ಅಲ್ಲಿ ಇಂಜಿನಿಯರು ಮತ್ತೆ ರೀಕನೆಕ್ಷನ್ ಮಾಡ್ತಾರೆ. ಎಷ್ಟು ಪೆಂಡಿಂಗ್ ಇದೆ? 14 ಕೋಟಿ ಈಗಾಗಲೇ ನಾವೆಲ್ಲ ವಿಚಾರ ತಿಳ್ಕೊಂಡ್ಬಂದ್ವಿ. 14 ಕೋಟಿ ಕರೆಂಟ್ ಬಿಲ್ಲು ಕಟ್ಟಾಗಿದೆ. ಏತ ನೀರಾವರಿ ಚಾಲನೆ ಮಾಡಿಲ್ಲ, ಅದೇಂಗ ಅಲ್ಲ, ಇಲ್ಲಿ ಸಾಸಿವೆಳ್ಳಿದು ಈಗಾಗಲೇ ಅಲ್ಲೇ ರನ್ ಆಗಿದೆ. 16ನೇ ತಾರೀಕಿಂದ ರನ್ ಆಗಿದೆ. ನಾನು ಹೇಳ್ತಿರೋದು ಉಬ್ರಾಣಿದು ಸರ್ಕಾರದಿಂದ ಮನ್ನಾ ಮಾಡಿದ್ರಲ್ಲ. ಇಲ್ಲ ಅಲ್ಲ, ಸರ್ಕಾರನೇ ಕಟ್ಟಬೇಕು. ಅದನ್ನ ಸರ್ಕಾರ ಕಟ್ಟಬೇಕು, ಅದೇ ರೈತರಲ್ಲ. ಆದರೂ ಅದನ್ನ ದುಡ್ಡು ತುಂಬಿಲ್ಲ. ಈಗ 3 ದಿವಸ ಆಯ್ತು ಮೋಟ್ರ್ ಆಫ್ ಆಗಿ. ನಾವು ಬೆಳಿಗ್ಗೆ ಎಲ್ಲ ಇಂಜಿನಿಯರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಕೇಳೋದಕ್ಕೆ
ದುಡ್ಡು ತಕ್ಷಣ ತುಂಬಿದ ಕೂಡಲೇ ನಾವು ಇಲ್ಲಿ ಚಾರ್ಜ್ ಮಾಡ್ತೀವಿ ಕರೆಂಟ್ನ, ಮತ್ತು ಪುನಃ ಮೋಟ್ರ್ ಆನ್ ಮಾಡ್ಬೋದು ಅಂತ ಹೇಳಿದರು. ಆದ್ದರಿಂದ ನಮಗೆ ಅದು ಆ ಭಾಗದ ನೀರು ಸಾಕಷ್ಟು ಹರಿಬೇಕು. ಸಾಸಿವೆಹಳ್ಳಿ ಭಾಗದ ಭಾಳ ಕೆರೆ, ಯಾಕೆಂದ್ರೆ 300 ಕೆರೆ ಈಗ ಸಾಸಿವೆಹಳ್ಳಿಗಿರೋದು. ಇದು ದೊಡ್ಡ ಪ್ರಾಜೆಕ್ಟು. ಇದೊಂದು ಮೋಟ್ರ್ ಆನ್ ಆಗಿಬಿಟ್ರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಅದು ಎಷ್ಟು ಅನುಕೂಲ ಆಗುತ್ತೋ ರೈತರು ಅಷ್ಟು ದುಡ್ಡನ್ನು ಟ್ಯಾಕ್ಸ್ ಮುಖಾಂತರ ಸರ್ಕಾರಕ್ಕೆ ಕಟ್ಟಕ್ಕೆ ತಯಾರಿದ್ದಾರೆ. ಇವತ್ತು ಯಾರು ಸಹ ಹಿಂದೆ ಮುಂದೆ ನೋಡಲ್ಲ ರೈತರು. ಇವತ್ತು ಸರ್ಕಾರ ಒಂದು 100 ಕೋಟಿ ಕೊಟ್ಟರೆ ಅನುದಾನ ನಮಗೆ ಕೊಟ್ಟರೆ ರೈತರಿಗೆ ನೀರಾವರಿಗೆ ನಾವು 300 ಕೋಟಿ 400 ಕೋಟಿ ದುಡ್ಡನ್ನು ಒಂದೇ ವರ್ಷದಲ್ಲಿ ತುಂಬಿದ್ವಿ. ಯಾಕೆಂದ್ರೆ ಈಗಾಗಲೇ ಗೊತ್ತೈತೆ ಚನ್ನಗಿರಿ ತುಮಕೂರಿನಲ್ಲಿ ಎಷ್ಟು ಕೋಟಿ ದುಡ್ಡು ಅಡಿಕೆ ದುಡ್ಡು ಟ್ಯಾಕ್ಸ್ ಮುಖಾಂತರ ಇದಕ್ಕೆ ಹೋಗ್ತಾ ಇತ್ತು ಅಂತ ಸರ್ಕಾರಕ್ಕೆ. ಆದ್ದರಿಂದ ಸರ್ಕಾರ ಗಮನ ಹರಿಸಿ ಬೇರೆಯವನ್ನೆಲ್ಲ ಬದಿಗಿಟ್ಟು ಬೇಗ ನೀರನ್ನು ಒದಗಿಸ್ಬೇಕು. ನಮಗೇನು ನೀರು ವಿದ್ಯುತ್ 2 ಕೊಟ್ಟರೆ ನಾವು ಸರ್ಕಾರಕ್ಕೆ ಬೇಕಾದಷ್ಟು ದುಡ್ಡಿನ ಆಶ್ರಯವನ್ನು ನಾವು ಮಾಡ್ತೀವಿ. ರೈತರು ಅವರೇನು ಕೇಳೋದೇ ಬೇಡ, ನಮ್ಮ ಟ್ಯಾಕ್ಸ್ ಮುಖಾಂತರ ಅವ್ರಿಗೆ ಹೋಗಿ ತಲುಪ್ತತೆ. ಆದ್ದರಿಂದ ಇವತ್ತು ಎಲ್ಲ ಸಂಘಟನೆರು ಬಂದಿದ್ದಾರೆ. ಅಧ್ಯಕ್ಷರೇ, ಕರೆಂಟ್ ಬಿಲ್ ನಾವು ಕಟ್ಟಿಲ್ಲ, ಸರ್ಕಾರ ಕಟ್ಟಿಲ್ಲ, ಆದ್ದರಿಂದ ಕರೆಂಟು ಕಟ್ಟಾಗಿದೆ. ಅವರು ದುಡ್ಡು ತುಂಬಿದ ಮೇಲೆ ಅಲ್ಲಿ ಇಂಜಿನಿಯರು ಮತ್ತೆ ರೀಕನೆಕ್ಷನ್ ಮಾಡ್ತಾರೆ. 14 ಕೋಟಿ ಈಗಾಗಲೇ ನಾವೆಲ್ಲ ವಿಚಾರ ತಿಳ್ಕೊಂಡ್ಬಂದು 14 ಕೋಟಿ ಕರೆಂಟ್ ಬಿಲ್ಲು ಕಟ್ಟಾಗಿದೆ. ಅಲ್ಲ ಇಲ್ಲಿ ಅದೇ ರನ್ ಆಗಿದೆ, 16ನೇ ತಾರೀಕು ರನ್ ಆಗಿದೆ. ನಾನು ಹೇಳ್ತಿರೋದು ಉಗ್ರಾಣಿ ಇಲ್ಲ ಸರ್ಕಾರನೇ ಕಟ್ಟಬೇಕಾದ್ರೆ ಸರ್ಕಾರ ಕಟ್ಟಬೇಕು, ಅದೇ ರೈತರಲ್ಲ. ಆದರೂ ಅದನ್ನು ದುಡ್ಡು ತುಂಬಿಲ್ಲ. ಈ 3 ದಿವಸ ಆಗಿದೆ ಮೋಟ್ರ್ ಆಫ್ ಆಗಿ. ನಾವು ಬೆಳಿಗ್ಗೆ ಎಲ್ಲ ಇಂಜಿನಿಯರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಕೇಳೋದಕ್ಕೆ ದುಡ್ಡು ತಕ್ಷಣ ತುಂಬಿದ ಕೂಡಲೇ ನಾವು ಇಲ್ಲಿ ಚಾರ್ಜ್ ಮಾಡ್ತೀವಿ ಕರೆಂಟ್ನ, ಮತ್ತು ಪುನಃ ಮೋಟ್ರ್ ಆನ್ ಮಾಡ್ತೀವಿ ಅಂತ ಹೇಳಿದರು. ಆದ್ದರಿಂದ ನಮಗೆ ಅದು ಆ ಭಾಗದ ನೀರು ಸಾಕಷ್ಟು ಹರಿಬೇಕು. ಸಾಸಿವೆಹಳ್ಳಿ ಭಾಗದ ಭಾಳ ಕೆರೆ, ಯಾಕೆಂದ್ರೆ 300 ಕೆರೆ ಈಗ ಸಾಸಿವೆಹಳ್ಳಿಗಿರೋದು. ಇದು ದೊಡ್ಡ ಪ್ರಾಜೆಕ್ಟು. ಇದೊಂದು ಮೋಟ್ರ್ ಆನ್ ಆಗಿಬಿಟ್ರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಅದು ಎಷ್ಟು ಅನುಕೂಲ ಆಗುತ್ತೆ ರೈತರು ಅಷ್ಟು ದುಡ್ಡನ್ನು ಟ್ಯಾಕ್ಸ್ ಮುಖಾಂತರ ಸರ್ಕಾರಕ್ಕೆ ಕಟ್ಟಕ್ಕೆ ತಯಾರಿದ್ದಾರೆ. ಇವತ್ತು ಯಾರು ಸಹ ಹಿಂದೆ ಮುಂದೆ ನೋಡಲ್ಲ ರೈತರು. ಇವತ್ತು ಸರ್ಕಾರ ಒಂದು 100 ಕೋಟಿ ಕೊಟ್ಟರೆ ಅನುದಾನ ನಮಗೆ ಕೊಟ್ಟರೆ ರೈತರಿಗೆ ನೀರಾವರಿಗೆ ನಾವು 300 ಕೋಟಿ 400 ಕೋಟಿ ದುಡ್ಡನ್ನು ಒಂದೇ ವರ್ಷದಲ್ಲಿ ತುಂಬಿದ್ವಿ. ಯಾಕೆಂದ್ರೆ ಈಗಾಗಲೇ ಗೊತ್ತೈತೆ ಚನ್ನಗಿರಿ ತುಮಕೂರಿನಲ್ಲಿ ಎಷ್ಟು ಕೋಟಿ ದುಡ್ಡು ಅಡಿಕೆ ದುಡ್ಡು ಟ್ಯಾಕ್ಸ್ ಮುಖಾಂತರ ಇದಕ್ಕೆ ಹೋಗ್ತಾ ಇತ್ತು ಸರ್ಕಾರಕ್ಕೆ. ಆದ್ದರಿಂದ ಸರ್ಕಾರ ಗಮನ ಹರಿಸಿ ಬೇರೆಯವನ್ನೆಲ್ಲ ಬದಿಗಿಟ್ಟು ಬೇಗ ನೀರನ್ನು ಒದಗಿಸ್ಬೇಕು. ನಮಗೇನು ನೀರು ವಿದ್ಯುತ್ 2 ಕೊಟ್ಟರೆ ನಾವು ಸರ್ಕಾರಕ್ಕೆ ಬೇಕಾದಷ್ಟು ದುಡ್ಡಿನ ಆಶ್ರಯವನ್ನು ನಾವು ಮಾಡ್ತೀವಿ. ರೈತರು ಅವರೇನು ಕೇಳೋದೇ ಬೇಡ, ನಮ್ಮ ಟ್ಯಾಕ್ಸ್ ಮುಖಾಂತರ ಅವ್ರಿಗೆ ಹೋಗಿ ತಲುಪುತ್ತೆ. ಆದ್ದರಿಂದ ಇವತ್ತು ಎಲ್ಲ ಸಂಘಟನೆಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಆದ್ರೆ ನಾವು ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪರಿಪೂರ್ಣವಾಗಿ ಆ ನೀರನ್ನ ವ್ಯರ್ಥ ಆಗದೆ ಅದನ್ನ 1-2 ದಿನ ಕೊಡೋದು 3 ದಿನ ಕೊಡೋದು ಮಾಡಿ ನಿಲ್ಲಿಸಬಾರ್ದು. ಸಂಪೂರ್ಣವಾಗಿ ಏನು ಎಲ್ಲಾ ಕೆರೆಗಳಿಗೆ ನೀರು ಹರಿಸಬೇಕು ಅನ್ನುವಂಥದ್ದು ಎಲ್ಲ ಸಂಘದ ಉದ್ದೇಶ. ಮತ್ತೆ ಈ ಕಡೆ ಉಗ್ರಾಣ ಏತ ನೀರಾವರಿ ಕಡೆ ಹೋಗ್ತಕ್ಕಂಥದ್ದು ಸಂತೆಬೆನ್ನೂರು ಭಾಗದಲ್ಲಿ ಹೋಗ್ತಕ್ಕಂಥದಕ್ಕೆ ಎಲ್ಲ ಕಡೆ ನೀರನ್ನ ಹರಿಲಿಕ್ಕೆ ಕಾಮಗಾರಿ ಕೆಲಸ ಮುಗಿದಿದೆ. ಸಂಪೂರ್ಣವಾಗಿ ಇದಕ್ಕೆ ಜಿಲ್ಲಾಧಿಕಾರಿಗಳು, ಶಾಸಕರು ಹಾಗೂ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಎಲ್ಲರೂ ಸಹ ಈಗ ನೀರಾವರಿ ಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ನೀರು ಏನು ಸಾಸಿವೆಳೆಯಲ್ಲಿ ವ್ಯರ್ಥ ಆಗಿ ಹೋಗ್ತಕ್ಕಂಥದ್ದನ್ನ ಇದನ್ನ ಕೆರೆಗಳಿಗೆ ಹರಿಸಲೇಬೇಕು ಅನ್ನುವಂಥದ್ದು ರೈತ ಸಂಘದವರಿಗೆ 15 ದಿವಸದಿಂದ ಹೋರಾಟ ಮಾಡೋಣ, ಸ್ಟ್ರೈಕ್ ಮಾಡೋಣ ಅಂತೇಳಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈಗ ಬಿಟ್ಟಿದ್ದಾರೆ ನೀರ, ಆದರೆ ಇದು ಕಣ್ಣೊರೆಸೋ ತಂತ್ರ ಆಗಬಾರ್ದು. ಸಂಪೂರ್ಣ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಶಾಸಕರಿಗೂ ಮಂತ್ರಿಗಳಿಗೂ ಎಲ್ಲರಿಗೂ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜಿಲ್ಲಾ ಮಂತ್ರಿ, ತಹಸೀಲ್ದಾರ್ರಿಗೆ ಈಗ ಮನವಿಯನ್ನ ತಹಸೀಲ್ದಾರಿಂದ ಜಿಲ್ಲಾಧಿಕಾರಿಗಳಿಗೆ ಮಂತ್ರಿಗಳಿಗೆ ಕೊಡ್ತೀವಿ. ಖಡ್ಗ ಸಂಘ ಹಾಗೂ ರೈತ ಸಂಘದಿಂದ ಎಲ್ಲರೂ ಕೊಡ್ತೀವಿ. ಆಯ್ತು, ನಿಮ್ಮ ಅರ್ಜಿನ ಇವತ್ತೇ ನಾವು ಸರ್ಕಾರಕ್ಕೆ ತಲುಪೋ ವ್ಯವಸ್ಥೆ ಮಾಡ್ತೀವಿ. ಒಂದ್ ಮಾತು ಹೇಳಿ. ಇಲ್ಲ, ಅದೇ ಟೈಮ್ ಆದರೂ ಸಾಕಾರ ಮಾಡ್ತೀವಿ. ಇವತ್ತೇ ಇವತ್ತೇ ಕಳಿಸ್ಕೊಡ್ತೀನಿ. ನಿಮಗೂ ಒಂದು ಕಾಪಿ ಈಗಲೇ ನಾವು ರೈತರು